ಪ್ರಣಾಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಕೆಲವೇ ಕ್ಷಣಗಳಲ್ಲಿ ಪ್ರಣಾಳಿಕೆ ಬಿಡುಗಡೆ ಆಗುತ್ತೆ. ಅದಕ್ಕೂ ಮುನ್ನ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಹಾಗಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಯಿತು. BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋ ಮೂಲಕ ಇವತ್ತು ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆಗೆ ಸಿದ್ಧತೆಗಳು ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವಾಗಿದೆ. ಬಹಳ ಕುತೂಹಲ, ಬಹಳ ನಿರೀಕ್ಷೆ. ಸಂಕಲ್ಪ ಪತ್ರ ಶೀರ್ಷಿಕೆ ಅಡಿ ಬಿಜೆಪಿಯ ಪ್ರಣಾಳಿಕೆಗೆ ಕೌಂಟ್ ಡೌನ್ ಪ್ರಾರಂಭ ಆಗಿರೋದು. ಬಿಜೆಪಿ ಪ್ರಣಾಳಿಕೆ ಬಿಡುಗಡೆಗೆ ಕ್ಷಣಗಣನೆ ಆರಂಭ ಆಗಿದೆ. ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಪ್ರಣಾಳಿಕೆ ಬಿಡುಗಡೆಗೆ ಸಿದ್ಧತೆ ಆಗಿದೆ. ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ. 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣ. ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಯುವಕರು, ಮಹಿಳೆಯರು, ರೈತರು, ಬಡವರು 4 ವರ್ಗಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಣಾಳಿಕೆಯಲ್ಲಿ ಜನರಿಗೆ ಭರವಸೆ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಬಾರಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಇರೋದು 4 ಜಾತಿ. ಆ ಜಾತಿ ಅಂದ್ರೆ ಯುವಕರು, ಮಹಿಳೆಯರು, ಬಡವರು, ರೈತರು ಅಂತ. ಹಾಗಾಗಿ ಆ 4 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಪ್ರಣಾಳಿಕೆಯಲ್ಲಿ ವಿಶೇಷ ರೀತಿಯಲ್ಲಿ ಯೋಜನೆಗಳನ್ನ ಜಾರಿ ಮಾಡುವ ಭರವಸೆಯನ್ನ ನೀಡಲಾಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ದೇಶದ ಜನರ ಚಿತ್ತ ಬಿಜೆಪಿಯತ್ತ. ಕಾರಣ ಯಾವ ಭರವಸೆಗಳು ದೇಶದ ಜನರಿಗೆ ಸಿಗಬಹುದು ಅಂತ ಐತಿಹಾಸಿಕ ಕ್ಷಣಗಳನ್ನ ಮೆಲುಕು ಹಾಕುವಂತಹ ವಿಚಾರಗಳನ್ನ ನಾವು ಗಮನಿಸಬೇಕಾಗುತ್ತೆ. ಈ ಹಿಂದೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ. ಅದನ್ನ ನಿರ್ಮಾಣ ಮಾಡಿದ್ದೀವಿ. ಕೊಟ್ಟಿರುವ ಭರವಸೆಯನ್ನ ನಾವು ಉಳಿಸಿಕೊಂಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅನ್ನೋದನ್ನ ಬಿಜೆಪಿ ಈ ಪ್ರಣಾಳಿಕೆಯಲ್ಲೂ ಕೂಡ ಪ್ರಸ್ತಾಪ ಮಾಡುತ್ತೆ ಅನ್ನುವಂತಹ ವಿಚಾರ. ಕಾಶ್ಮೀರದಲ್ಲಿ 370 ವಿಶೇಷ ಸ್ಥಾನಮಾನ ರದ್ದು ಮಾಡುವಂತಹ ಭರವಸೆ ಕೊಟ್ಟಿದ್ರು. ಆ ಭರವಸೆನ ಕೂಡ ನಾವು ಈಡೇರಿಸಿದ್ದೇವೆ ಅನ್ನುವಂತಹ ವಿಚಾರ. ಹಾಗಾಗಿ ಆ ಭರವಸೆಗಳನ್ನ ಈಡೇರಿಸಿದ್ರ ಜೊತೆಗೆ ಈಗ ಮುಂದಿನ ಭರವಸೆಗಳು ಏನು ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸಿದೆ. ಎಲ್ಲ ನಾಯಕರ ಆಗಮನ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ನಿರ್ಮಲಾ ಸೀತಾರಾಮನ್ ಅವರ ಆಗಮನ ಕೂಡ ಆಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ. ಈಗ ನೇರ ದೃಶ್ಯಗಳು ನೋಡ್ತಾ ಇರೋದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ ಆಗಿರುವ ಹಿನ್ನೆಲೆಯಲ್ಲಿ ಬಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು BR ಅಂಬೇಡ್ಕರ್ ಅವರ ಫೋಟೋಗೆ ಪುಷ್ಪ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಇದಾದ ಬಳಿಕ ನೇರವಾಗಿ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಬಿಜೆಪಿಯ ಪ್ರಣಾಳಿಕೆಯನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಭರವಸೆ ಏನು? ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲೇ ಸಮಿತಿಯ ರಚನೆಯಾಗಿತ್ತು. ಹೇಗೆ ಈ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನ ನೀಡಬಹುದು ಅಂದ್ರೆ ಇದು ಬಿಜೆಪಿಯ ನಾಯಕರೇ ಸಿದ್ಧಪಡಿಸಿದ್ದಲ್ಲ, ಜನರಿಂದ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ. ಸರಿಸುಮಾರು 1.5 ಮಿಲಿಯನ್ ಅಷ್ಟು ಸಲಹೆಗಳು ದೇಶದ ಜನರಿಂದ ಸಂಗ್ರಹ ಮಾಡಲಾಗಿದೆ. ಅದರಲ್ಲಿ 4 ಲಕ್ಷಕ್ಕೂ ಹೆಚ್ಚು ಸಲಹೆಗಳನ್ನ ಪರಿಗಣಿಸಿ ಅದರ ಆಧಾರದಲ್ಲಿ ಜನರಿಗೆ ಯಾವುದರ ಅವಶ್ಯಕತೆ ಇದೆ ಅದರ ಆಧಾರದಲ್ಲಿ ಪ್ರಣಾಳಿಕೆಯ ಮೂಲಕ ಒಂದಷ್ಟು ಭರವಸೆಗಳನ್ನ ಕೊಡುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 4 ವರ್ಗದವರು ಎದುರು ನೋಡ್ತಾ ಇರೋದು ಯುವಕರು. ನಿರುದ್ಯೋಗ ಸಮಸ್ಯೆ ಪ್ರಮುಖವಾಗಿ ಕಾಡ್ತಾ ಇರೋದು. ಅದನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ಭರವಸೆಯನ್ನ ಯುವಕರಿಗೆ ನೀಡ್ತಾರೆ ಅನ್ನೋದು. ನಾರಿ ಶಕ್ತಿ ಅಂತ ಪದೇ ಪದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ. ಹಾಗಾಗಿ ನಾರಿ ಶಕ್ತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ವಿಶೇಷ ಯೋಜನೆಗಳು ಈ ಪ್ರಣಾಳಿಕೆಯಲ್ಲಿ ಇರಬಹುದು ಅನ್ನೋದು ಕೂಡ ಕುತೂಹಲವನ್ನ ಕೆರಳಿಸಿದೆ. ಕೃಷಿಕರು ಎದುರು ನೋಡ್ತಿದ್ದಾರೆ. ಸಾಕಷ್ಟು ಸಮಸ್ಯೆ ಸವಾಲುಗಳ ಮಧ್ಯೆ ಕೃಷಿಕರಿಗೆ ಸಿಗುವಂತಹ ಭರವಸೆ ಏನು ಈ ಮೂಲಕ ಅಂದ್ರೆ ಇನ್ಫ್ಯಾಕ್ಟ್ ರೈತರಿಗೆ, ಬಡ ವರ್ಗದವರಿಗೆ ಸಿಗೋದೇನು? ಇಫ್ ಸಪೋಸ್ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂದಲ್ಲಿ ಯಾವ ರೀತಿಯ ಭರವಸೆಗಳನ್ನ ಬಿಜೆಪಿ ನೀಡಬಹುದು ಅನ್ನೋದು ಬಹಳ ಕುತೂಹಲ, ನಿರೀಕ್ಷೆಗೆ ಕಾರಣ ಆಗಿರೋದು. ಆ ಪ್ರಶ್ನೆ, ನಿರೀಕ್ಷೆ, ಕುತೂಹಲಕ್ಕೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಕ್ಕಿಬಿಡುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ನಿರ್ಮಲಾ ಸೀತಾರಾಮನ್ ಅವರ ಆದಿಯಾಗಿ ಎಲ್ಲಾ ಕೇಂದ್ರ ನಾಯಕರು ಆಗಮಿಸಿದ್ದಾರೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ.
ಬಿಜೆಪಿ ಸಂಕಲ್ಪ ಪತ್ರ ಬಿಡುಗಡೆಗೆ ಕ್ಷಣಗಣನೆ ಪ್ರಾರಂಭ ಆಗಿರೋದು. ಎಕ್ಸಾಕ್ಟ್ಲಿ ನೇರ ದೃಶ್ಯಗಳು ರಿಪಬ್ಲಿಕನ್ ಸ್ಕ್ರೀನ್ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ, ಕೇಂದ್ರ ನಾಯಕರ ಆಗಮನ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲವೇ ಕ್ಷಣಗಳಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರೆ. ಅದಾದ ಬಳಿಕ ಅಬ್ಬರದ ಪ್ರಚಾರ ಇವತ್ತು ರಾಜ್ಯಕ್ಕೂ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಪ್ರಧಾನಿ ನರೇಂದ್ರ